ಪದೇ ಪದೇ ವೈಯಕ್ತಿಕವಾಗಿ ಬಂಡೆಕಲ್ಲು ಹೊಡೆದು ಬಿಟ್ಟ, ಚೂರಿ ಹಾಕಿದ, ವಿಷ ಕೊಟ್ಬಿಟ್ಟ ಅನ್ನೋ ವಿಚಾರ ಬೇಜಾರಾಗುತ್ತೆ. ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆಶಿ ಫುಲ್ ಗರಂ ಆಗಿ ಮಾತಾಡಿದ್ದಾರೆ. ಎಲ್ಲದಕ್ಕೂ ಲಿಮಿಟ್ ಇರುತ್ತೆ. ಬಂಡೆ ಹೊಡೆದಿದ್ದು ನನ್ನ ಜಮೀನಿನಲ್ಲಿ, ಯಾವುದೋ ಒಂದು ಕಾಲದಲ್ಲಿ ಅದನ್ನು ಮಾಡಿದ್ದೀನಿ, ಈಗ ನಿಲ್ಲಿಸಿದ್ದೀನಿ. ನಾನು ಸವಾಲು ಹಾಕಿದ್ದೀನಿ ಅವ್ರಿಗೆ, ಬಹಿರಂಗ ಚರ್ಚೆಗೆ ಸಿದ್ಧ ಅಂತ. ಸವಾಲನ್ನ ಸ್ವೀಕಾರ ಮಾಡೋದಕ್ಕಾಗಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಈ ಚರ್ಚೆಯನ್ನ. ಬಹಿರಂಗ ಚರ್ಚೆಯ ಸವಾಲನ್ನ ಸ್ವೀಕರಿಸದ HDKಗೆ ಡಿಕೆಶಿ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ನನಗೆ ಪರ್ಸನಲಿ ನಾನು ಅವ್ರಿಗೆ ಬಹಳ ಗೌರವ ಕೊಡ್ತಿದ್ದೆ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ. ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು. ಪಾಲಿಟಿಕ್ಸ್ ಅಲ್ಲಿ ಯಾವುದು ಶಾಶ್ವತ ಇಲ್ಲ. ಬೇಕಾದ್ರೆ ನೀವು ಬರ್ಕೊಳ್ಳಿ, ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವೇರ್ ಇಸ್ ಪಾರ್ಟಿ ವಿಲ್ ಸ್ಟ್ಯಾಂಡ್, ಅದನ್ನ ಆಮೇಲೆ ನಾವು ಮಾತಾಡ್ತೀವಿ. ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ನನ್ನ ಕಳ್ಕೊಂಡಂಗಲ್ಲ, ಒಂದು ಸಮುದಾಯ ಕಳ್ಕೊಂಡಂಗೆ. ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಬಿಟ್ಟು ಅವ್ರು ಏನಂದ್ರೂ ತಕ್ಕೊಳ್ಳೋದು. ಬಟ್ ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್. ಪರ್ಸನಲ್ ಅಟ್ಯಾಕು, ಮತ್ತೊಂದು ಅಟ್ಯಾಕು, ಏನೇನೋ ಯಾವುದೋ ಹೆಣ್ಮಕ್ಳು ಕೈಲಿ ಜಮೀನು ಬರ್ಸ್ಕೊಬಿಟ್ಟಿದ್ವಿ. ಯಾವ ಹೆಣ್ಮಕ್ಳು ಮೇಲೆ ಬಂಡೆ ಹೊಡೆದಿದ್ದು? ನನ್ನ ಬಂಡೆ ರೀ, ನನ್ನ ಕಲ್ಲು, ನನ್ನ ಆಸ್ತಿ, ನನ್ನ ಜಮೀನಿರೋ ಬಂಡೆ ನಾನು ಹೊಡೆದು ನಾನು ಬದುಕೊಂಡಿದ್ದೀನಪ್ಪ. ಯಾವುದೋ ಒಂದು ಕಾಲದಲ್ಲಿ ನಾನು ಮಾಡ್ತಿದ್ದೆ, ಈಗ ನಿಲ್ಸಿದ್ದೀನಿ. ನನ್ನ ಮಕ್ಳ ಕಾರ್ಯಕ್ಕೆ ಅದಾಗ್ಬೋದು ಅಂತ ಬಂದೆ ನಾನು. ಅವೆಲ್ಲ ಬೇಡ, ಆಯ್ತು. ಅವ್ರ ಕೈಲಿ ಸವಾಲು ಸ್ವೀಕಾರ ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ. ಅಸೆಂಬ್ಲಿ ಬಂದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆದ್ಮೇಲೆ ಮಾತಾಡೋಣ. ರಾಜ್ಯ ರಾಜಕೀಯದಲ್ಲಿ HDK ಮತ್ತು DK ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ನಿನ್ನೆ ವೈಲೆಂಟ್ ಆಗಿದ್ದ DCM ಡಿಕೆಶಿ ಇವತ್ತು ಫುಲ್ ಸೈಲೆಂಟ್ ಆಗಿದ್ದಾರೆ. HD ಕುಮಾರಸ್ವಾಮಿ ವಿಚಾರವಾಗಿ ಡಿಕೆಶಿ ಸಾಫ್ಟ್ ಮಾತುಗಳನ್ನಾಡಿದ್ದಾರೆ. ವೈಯಕ್ತಿಕವಾಗಿ ಅವ್ರ ಮೇಲೆ ಗೌರವ ಇದೆ ಅಂತ ಕೂಡ DK ಶಿವಕುಮಾರ್ ಯೂ ಟರ್ನ್ ಹೊಡೆದಿದ್ದಾರೆ. ಈ ಸೈಲೆನ್ಸ್ನ ಹಿಂದಿದೆಯಾ ರಾಜಕೀಯ ತಂತ್ರ? ಸಮುದಾಯದ ಪ್ರಮುಖರು ಕಿತ್ತಾಡಬೇಡಿ ಅಂತ ಸಲಹೆ ನೀಡಿದ್ರ? ನಿನ್ನೆ ಇತ್ತಲ್ಲ ಡಿಕೆಶಿ ಮಾತಿನ ದಾಟಿ, ಅದು ಇವತ್ತು ಕಂಡು ಬರಲಿಲ್ಲ. ಸಾಫ್ಟ್ ಆಗಿದ್ದಾರೆ, ಯೂ ಟರ್ನ್ ನೋಡಿದ್ರ ಡಿಕೆಶಿ ಅನ್ನೋ ಹಾಗೆ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರ್ಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು, ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಯಾಕೆಂದರೆ ನಮ್ಮ ಜನ್ರೇಷನ್ ನೋಡಬೇಕು, ಮುಂದಿನ ಜನ್ರೇಷನ್ನು ನೀನು ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನು ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಸುಮ್ಮನೆ ಈ ಪೇಪರ್ ಅವರು, ಟಿ ವಿ ಅವರು ಇವತ್ತು ತೋರಿಸ್ತಾರೆ, ನಾಳೆ ಬಿಟ್ಬಿಡ್ತಾರೆ. ನಾನು ಕಲ್ಲು ಮಾರಿದ್ನೋ, ಲೂಟಿ ಹೊಡೆದ್ನೋ, ಕಳ್ತನ ಮಾಡಿದ್ನೋ, ಅದೆಲ್ಲ ಅಲ್ಲಿ ತೀರ್ಮಾನ ಆಗಲಿ. ಲೆಟ್ ಇಟ್ ಬಿ ಆನ್ ದಿ ಡಾಕ್ಯುಮೆಂಟೇಶನ್. 48 ಇದೆಯೋ, 400 ಇದೆಯೋ, ನನ್ನ ಹತ್ರ 1000 ಇದೆಯೋ, 1 ಎಕರೆ ಇದೆಯೋ, ನನ್ನ ಭಿಕ್ಷುಕರಿದ್ನೋ, ನೆಕ್ಸ್ಟ್ ಪಾಯಿಂಟ್ ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಅಸೆಂಬ್ಲಿ. ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಒಂದು ಒಳ್ಳೆ ದಾಖಲೆ ಬೇಕ್ರಿ. ಸುಮ್ಮನೆ ಅದೆಲ್ಲ ಹಂಗೆ ಹೊಂಟೋದ್ರೆ, ಲಾಸ್ಟ್ ಟೈಮ್ ಕರೆದೇ ಆತನ ಬಾರೆ ಅಂತ ಅಸೆಂಬ್ಲಿಗೆ ಬರಲಿಲ್ಲ. ಪರ್ಸನಲಿ ನಾನು ಅವ್ರಿಗೆ ಬಹಳ ಗೌರವ ಕೊಡ್ತಿದ್ದೆ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ. ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು. ಪಾಲಿಟಿಕ್ಸ್ ಅಲ್ಲಿ ಯಾವುದು ಶಾಶ್ವತ ಇಲ್ಲ. ಬೇಕಾದ್ರೆ ನೀವು ಬರ್ಕೊಳ್ಳಿ, ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವೇರ್ ಇಸ್ ಪಾರ್ಟಿ ವಿಲ್ ಸ್ಟ್ಯಾಂಡ್, ಅದನ್ನ ಆಮೇಲೆ ನಾವು ಮಾತಾಡ್ತೀವಿ. ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ನನ್ನ ಕಳ್ಕೊಂಡಂಗಲ್ಲ, ಒಂದು ಸಮುದಾಯ ಕಳ್ಕೊಂಡಂಗೆ. ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಬಿಟ್ಟು ಅವ್ರು ಏನಂದ್ರೂ ತಕ್ಕೊಳ್ಳೋದು. ಬಟ್ ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್. ಪರ್ಸನಲ್ ಅಟ್ಯಾಕು, ಮತ್ತೊಂದು ಅಟ್ಯಾಕು, ಏನೇನೋ ಯಾವುದೋ ಹೆಣ್ಮಕ್ಳು ಕೈಲಿ ಜಮೀನು ಬರ್ಸ್ಕೊಬಿಟ್ಟಿದ್ವಿ. ಯಾವ ಹೆಣ್ಮಕ್ಳು ಮೇಲೆ ಬಂಡೆ ಹೊಡೆದಿದ್ದು? ನನ್ನ ಬಂಡೆ ರೀ, ನನ್ನ ಕಲ್ಲು, ನನ್ನ ಆಸ್ತಿ.
ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಿನ್ನೆ ಏಕವಚನ ಪ್ರಯೋಗ ಮಾಡಿದ್ದ DKಶಿ ಇವತ್ತು ಸಾಫ್ಟ್ ಆಗಿ ಮಾತಾಡಿದ್ದಾರೆ. ನನಗೆ ಗೌರವ ಇದೆ HDK ಬಗ್ಗೆ ಅಂತ. ರಾಜಕೀಯವಾಗಿ ಆಗಬಹುದಾದ ನಷ್ಟದ ಅರಿವಾದ ಮೇಲೆ DKಶಿ ಈ ರೀತಿ ಯೂ ಟರ್ನ್ ಹೊಡೆದಿದ್ದಾರಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ಗಮನಿಸ್ತಾ ಇದ್ರಿ ನಿನ್ನೆ ಹೇಗಿತ್ತು DKಶಿ ಮಾತಿನ ದಾಟಿ, ಅದು ಇವತ್ತು ಹೇಗಾಗಿದೆ ಅಂತ. ನಿನ್ನೆ ಏಕವಚನದಲ್ಲೇ ಮಾತಾಡಿದ್ರು. ಆತ ಹೋದ ಹೀಗೆಲ್ಲ ಪದ ಬಳಕೆ ಮಾಡಿದ್ರು. ಅಸೆಂಬ್ಲಿಯಲ್ಲಿ ಓಪನ್ ಚರ್ಚೆಗೆ ನಾನು ಸಿದ್ಧ ಇದ್ದೀನಿ ಅಂತ ಬಹಿರಂಗವಾಗಿ ಸವಾಲು ಹಾಕಿದ್ರು. ಆದರೆ ಇವತ್ತು ವೈಯಕ್ತಿಕವಾಗಿ ನನಗೆ ಅವ್ರ ಮೇಲೆ ಗೌರವ ಇದೆ, ಗೌರವ ಕೊಡುವಾಗ ಅದನ್ನು ಸ್ವೀಕರಿಸಬೇಕು. ಅದು ಬಿಟ್ಟು ಚೂರಿ ಹಾಕಿದ, ವಿಷ ಕೊಟ್ಬಿಟ್ಟ, ಬಂಡೆಕಲ್ಲು ಹೊಡೆದ, ಪದೇ ಪದೇ ಇದನ್ನು ಹೇಳ್ತಾ ಇದ್ರೆ ನಮಗೂ ಬೇಜಾರಾಗುತ್ತೆ. ನಾನು ಬಹಿರಂಗ ಚರ್ಚೆಗೆ ಕರೆದಿದ್ದೀನಿ, ಹೌದಾ ಇಲ್ವಾ? ಇವ್ರ ಬಳಿ ದಾಖಲೆ ಇದ್ದರೆ, ಆರೋಪ ನಿಜ ಆಗಿದ್ದರೆ ವಿಧಾನಸೌಧದಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಚರ್ಚೆಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂದರೆ ಆ ವಿಚಾರನ ಬಿಟ್ಟು ಬಿಡಬೇಕು. ಅದು ಬಿಟ್ಟು ಪದೇ ಪದೇ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಮಾಡೋದು ಸರಿಯಲ್ಲ ಅಂತ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಹರೀಶ್. ಹರೀಶ್, ಮೇ ಬಿ ಪೊಲಿಟಿಕಲಿ ಏನು ಡ್ಯಾಮೇಜ್ ಆಗಬಹುದು ಅನ್ನೋದು ಅರ್ಥ ಆದಮೇಲೆ ಮಾತಿನ ದಾಟಿ ಬದಲಾಯ್ತಾ DKಶಿದು ಅಂತ? ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ನಿನ್ನೆ ಅಷ್ಟೇ DCM DK ಶಿವಕುಮಾರ್ ಅವರು ನೇರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆದರು. ಅದು ಒಂದು ಹಂತದಲ್ಲಿ ಏಕವಚನದಲ್ಲಿ ಕೂಡ ವಾಕ್ಸಮರವನ್ನು ಕೂಡ ನಡೆಸಿದ್ರು. ಯಾಕಂದ್ರೆ ಇದುವರೆಗೂ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ DK ಶಿವಕುಮಾರ್ ಅವರು ಒಂದು ಹಂತದಲ್ಲಿ ಸಾಫ್ಟ್ ಕಾರ್ನರ್ ಅನ್ನ ತೋರ್ತಾ ಇದ್ರು ಅನ್ನುವಂಥದ್ದು. ಸೊ ಎಷ್ಟೇ ಪ್ರವೋಕ್ ಆಗಿದ್ರೂ ಕೂಡ ಒಂದು ಹಂತಕ್ಕೆ ಸೈಲೆಂಟ್ ಆಗಿ ಕೂಡ ಪ್ರವೋಕ್ ಆಗದೆ ಅವರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ರು. ಆದರೆ ನಿನ್ನೆ ಒಂದು ಹಂತದಲ್ಲಿ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ನೇರವಾಗಿ ಏಕವಚನದಲ್ಲಿ ಕೂಡ ವಾಗ್ದಾಳಿ ನಡೆಸಿದ್ರು. ಸೊ ಅವರು ಸುಳ್ಳುಗಾರ, ಮೋಸಗಾರ ಅನ್ನುವಂಥ ಪದ ಪ್ರಯೋಗ ಮಾಡಿದ್ರು. ಅದಷ್ಟೇ ಅಲ್ಲ, ಬಾರಿಯ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಣ ಅನ್ನುವಂಥ ಸವಾಲನ್ನು ಹಾಕಿದ್ರು. ಬಹಿರಂಗವಾಗಿ ನಾನು ಸಿದ್ಧನಿದ್ದೇನೆ, ನೀನು ಬರ್ತೀಯಾ ಅನ್ನುವಂಥ ಏಕವಚನದ ಬಹಿರಂಗ ವಾಗ್ದಾಳಿಯನ್ನು ಕೂಡ ಮಾಡಿದ್ರು. ಆದರೆ ಅದಾದ ಇವತ್ತು ಮರುದಿನ ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ವೈಲೆಂಟ್ ಆಗಿದ್ದವರು ಸೈಲೆಂಟ್ ಆದ್ರ ಅನ್ನುವಂಥ ಸಹಜವಾದಂತೆ ಕೂಡ ಈಗ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ನಿನ್ನೆ ಏಕಾಏಕಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದಂಥ DK ಶಿವಕುಮಾರ್ ಅವರು ಇವತ್ತು ಸಾಫ್ಟ್ ಆಗೋದಕ್ಕೆ ಕಾರಣ ಏನು, ಸೈಲೆಂಟ್ ಆಗಿರುವಂಥದ್ದು ಕಾರಣ ಏನು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದೆ. ಒಂದು ಹಂತದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯಕ್ಕಾಗಿ ಇಬ್ಬರು ನಾಯಕರ ನಡುವಿನ ಜೋರಾದ ಸಮರ ಕೂಡ ಈಗ ನಡೀತಾ ಇದೆ. ಆದರೆ ಈ ಹಂತದಲ್ಲಿ ನಿನ್ನೆ ಏಕಾಏಕಿ ವಾಗ್ದಾಳಿ ನಡೆಸಿದಂಥ DK ಶಿವಕುಮಾರ್ ಇವತ್ತು ಕೂಡ ಸೈಲೆಂಟ್ ಆಗಿರುವಂಥದ್ದು ಕೂಡ ಇಲ್ಲಿ ಹತ್ತು ಕೂಡ ಪ್ರಶ್ನೆಗಳು ಹುಟ್ಟಾಕಿರುವಂಥದ್ದು. ಒಂದು ಮೂಲಗಳ ಪ್ರಕಾರ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರು ಇವರಿಗೆ ಈ ರೀತಿ ಬಹಿರಂಗವಾಗಿ ಕಿತ್ತಾಡುವಂಥದ್ದು ಬೇಡ ಅನ್ನುವಂಥ ಸಲಹೆ ನೀಡಿದ್ರ ಅನ್ನುವಂಥ ಚರ್ಚೆ ಈಗ ಗುಸುಗುಸು ಕೂಡ ಈಗ ಕೇಳಿ ಬರ್ತಾ ಇದೆ. ಜೊತೆಗೆ ಎಲ್ಲ ಒಂದು ಕಡೆ ಹೆಚ್ಚು ದಳಪತಿಗಳ ವಿರುದ್ಧ ವಾಗ್ದಾಳಿ ನಡೆಸಿದಷ್ಟು JDS ಕಾರ್ಯಕರ್ತರು ಒಂದು ಹಂತದ ಮಾನಸಿಕವಾಗಿ ಕಾಂಗ್ರೆಸ್ ಕಡೆ ವಾಲುತ್ತಿದ್ದಂಥ ಮತಗಳು ಬಹುಶಃ JDS ಕಡೆ ಮತ್ತೆ ಅಲ್ಲೇ ಉಳಿದುಕೊಳ್ಳಬಹುದಾ ಅನ್ನುವಂಥ ಲೆಕ್ಕಾಚಾರದ ಭಾಗವಾಗಿ ಬಹುಶಃ DK ಶಿವಕುಮಾರ್ ಅವರು ಈ ರೀತಿ ಸಾಫ್ಟ್ ಆಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಕುಮಾರಸ್ವಾಮಿ ಅವರ ವಿಚಾರವಾಗಿ ನನಗೆ ವೈಯಕ್ತಿಕವಾಗಿ ತುಂಬಾ ಗೌರವವಿದೆ, ಈಗಲೂ ಅಷ್ಟೇ ಮುಂದಿನ ಅವ್ರ ಬಗ್ಗೆ ಗೌರವ ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಪದೇ ಪದೇ ಪ್ರಸ್ತಾಪ ಮಾಡಿರುವಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರು ಇವತ್ತು ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡ್ತಾ ಇರುವಂಥದ್ದು ಕುಮಾರಸ್ವಾಮಿ ಅವರ ವಿಚಾರವಾಗಿ ಹಲವು ಪ್ರಶ್ನೆಗಳನ್ನು ಕೂಡ ಸದ್ಯಕ್ಕೆ ಹುಟ್ಟು ಹಾಕಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.